ಒಂದು ವಾರ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಗೂಡು ಸೇರಿ ಒಂದು ವಾರ ಆಯಿತು. ಹೊರಗೆ ವರ್ಕೌಟ್ ಜಿಮ್ ಅಂತೆಲ್ಲ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ ಅಲಿಯಾಸ್ ಡಿ ಬಾಸ್ ಇದೀಗ ಸೆಲ್ನಲ್ಲಿ ಏಕಾಂಗಿಯಾಗ್ಬಿಟ್ಟಿದ್ದಾರೆ. ಜೈಲಿನ ಸೆಲ್ನಲ್ಲಿ ದರ್ಶನ್ನ ದಿನಚರಿ ಬದಲಾಗ್ಬಿಟ್ಟಿದೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ, ಸೆರೆವಾಸದ ಸಂಕಷ್ಟ, ಮನಸ್ಸಿನಾಳದಲ್ಲಿ ಸಂಕಟ, ಏನೋ ತೊಳಲಾಟ, ಅಯ್ಯೋ ತಪ್ಪಾಗೋಯ್ತಲ್ಲ ಅನ್ನೋ ಪೀಕಲಾಟ, ಕೂರಲಾಗದೆ ನಿಲ್ಲಲಾಗದೆ ಪರದಾಟ, ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಜೈಲಿನಲ್ಲಿ ಮುಂದುವರೆದ ನಟ ದರ್ಶನ್ ಮೌನ ಮಂತ್ರ. ಗೆಳತಿಯೂ ಬೇಡ, ಮಸ್ತಿಯೂ ಬೇಡ, ದರ್ಶನ್ ಸೈಲೆಂಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೂನ್ 11ಕ್ಕೆ ಅರೆಸ್ಟ್ ಆದ ನಟ ಜೂನ್ 22ಕ್ಕೆ ಜೈಲು ಪಾಲಾಗ್ತಾರೆ. ಒಂದು ವಾರದಿಂದ ಜೈಲು ಹಕ್ಕಿಯಾಗಿ ಸೆಲ್ನಲ್ಲಿ ಕಾಲ ಕಳೀತಾ ಇರುವ ದಾಸ ಮೌನವಾಗ್ಬಿಟ್ಟಿದ್ದಾರೆ. ಸೆಲ್ನ ಗೋಡೆಗೆ ಹೊರಗೆ ಕೂತು ಏಕಾಂಗಿಯಾಗ್ಬಿಟ್ಟಿದ್ದಾರೆ. ಮೌನ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಮಾತಿಲ್ಲ, ಕಥೆ ಇಲ್ಲ, ಕಾರ್ಪೆಟ್ ಮೇಲೆ ನಿದ್ದೇನೂ ಬರ್ತಿಲ್ಲ. ಬೆಳಗ್ಗೆ ಸಂಜೆ ವ್ಯಾಯಾಮವಿಲ್ಲ, ವಾಕ್ ಅಷ್ಟೇ ಮಾಡ್ತಿದ್ದಾರೆ. ಹೊರಗಡೆ ಇದ್ದಾಗ ಊಟ ಇಲ್ಲದಿದ್ರು ವರ್ಕೌಟ್ ಮಸ್ಟ್ ಅಂತಿದ್ದ ದಾಸ ಇದೀಗ ಜೈಲಿನ ಸೆಲ್ನಲ್ಲಿ ವರ್ಕೌಟ್ ಇಲ್ಲದೆ, ಮಾತು ಇಲ್ಲದೆ, ಯಾರ ಸಹವಾಸವೂ ಬೇಡ ಅಂತ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಸಂಜೆ ವ್ಯಾಯಾಮವೂ ಮಾಡದೆ ಕೇವಲ ತಮ್ಮ ಬರಾಕ್ನಲ್ಲೇ ಸ್ವಲ್ಪ ವಾಕ್ ಮಾಡ್ತಿದ್ದಾರಂತೆ. ಹಾಗಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ದಿನಚರಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಪ್ರತಿನಿತ್ಯ ಊಟ ಇಲ್ದಿದ್ರು ವರ್ಕೌಟ್ ಮಸ್ಟ್ ಬೇಕೇ ಬೇಕು ಅಂತಿದ್ದ ದಾಸ ಜೈಲಿನ ಸೆಲ್ನಲ್ಲಿ ಬೆಳಗ್ಗೆ ಸಂಜೆ ವ್ಯಾಯಾಮವೂ ಇಲ್ಲದೆ, ಮಾತುಕತೆಯೂ ಇಲ್ಲದೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ರಾತ್ರಿ ಕಾರ್ಪೆಟ್ ಮೇಲೆ ಮಲಗಿ ನಿದ್ದೆ ಮಾಡ್ತಾ ಇರೋ ದರ್ಶನ್ ಬೆಳಗ್ಗೆ ಆದ್ರೆ ಗೋಡೆ ಪಿಲ್ಲರ್ಗೆ ಒರಗಿ ಮೌನವಾಗಿರ್ತಾರಂತೆ. ತನ್ನ ಜೊತೆಗಿರೋ ಆರೋಪಿಗಳ ಜೊತೆಯೂ ಸರಿಯಾಗಿ ಮಾತನಾಡ್ತಾ ಇಲ್ವಂತೆ. ಮಾನಸಿಕವಾಗಿ ಮತ್ತಷ್ಟು ಕುಗ್ಗಿರುವ ದರ್ಶನ್ ಓದಲು 5 ಕಥೆ ಪುಸ್ತಕಗಳನ್ನ ಪಡೆದಿದ್ದಾರಂತೆ. ಮಧ್ಯಾಹ್ನ ಮತ್ತು ಸಂಜೆ ಕಥೆ ಪುಸ್ತಕಗಳನ್ನ ಓದಿ ಸುಮ್ಮನಿರ್ತಾರೆ ಅನ್ನೋ ಮಾಹಿತಿ ಇದೆ. ಅದಲ್ಲದೆ ದಿನ ಕಳೆದಂತೆ ಜೈಲಲ್ಲಿ ದರ್ಶನ್ ಚಿಂತೆಗೀಡಾಗ್ತಿದ್ದಾರೆ ಅನ್ನೋ ಮಾಹಿತಿಯೂ ಲಭ್ಯವಾಗಿದೆ. ಮಗನ ಜೊತೆ ಬೆಂಗಳೂರು ತೊರೆದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಅತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಜೊತೆ ಕೊಡಗಿಗೆ ಹೋಗಿದ್ದಾರೆ ಎನ್ನಲಾಗ್ತಿದೆ. ಕಳೆದ ಹಲವು ದಿನಗಳಿಂದ ಜಂಜಾಟದಿಂದ ಬೇಸತ್ತಿದ್ದ ವಿಜಯಲಕ್ಷ್ಮಿ ಕೊಡಗಿನ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ದರ್ಶನ್ ಫ್ಯಾನ್ಸ್ಗೆ ಮನವಿ ಪತ್ರ ಬರೆದಿದ್ದ ವಿಜಯಲಕ್ಷ್ಮಿ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಎಂದಿದ್ರು. ಇದೀಗ ಪ್ರೈವಸಿ ಬಯಸಿ ಮಗನ ಜೊತೆ ಕೊಡಗಿಗೆ ತೆರಳಿದ್ದಾರೆ ಅನ್ನೋ ಮಾಹಿತಿಯೂ ಇದೆ. ಒಟ್ಟಾರೆ ಹೊರಗೆ ಫಿಟ್ನೆಸ್, ವರ್ಕೌಟ್, ತರ ಊಟ ಅಂತೆಲ್ಲ ಫುಲ್ ಬಿಂದಾಸ್ ಆಗಿದ್ದ ನಟ ದರ್ಶನ್ ದಿನಚರಿ ಕಂಪ್ಲೀಟ್ ಬದಲಾಗಿದೆ. 4 ಗೋಡೆಗಳ ಮಧ್ಯೆ ಬಂಧಿಯಾಗಿರುವ ಏಟು ಆರೋಪಿ ಚಿಂತೆಗೀಡಾಗುವಂತೆ ಮಾಡಿದೆ. ಜೈಲಿನ ಸೆಲ್ನಲ್ಲಿ ಏಕಾಂಗಿಯಾಗಿ ಕೂತು ಕಾಲ ಕಳೆಯುವಂತಾಗಿದೆ. ಚಂದ್ರಶೇಖರ್ ಜೊತೆ ಭರತ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.